ಬಹಳ ಜನ ಬಿಜೆಪಿಯನ್ನ ಜೆಡಿಎಸ್ ಅನ್ನ ತೊರೆದು ನಮ್ಮ ಪಕ್ಷವನ್ನ ಸೇರಿದ್ದಾರೆ. ಯಾರ್ಯಾರು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಪಕ್ಷದ ಪರವಾಗಿ ಆರ್ಥಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದು ಒಂದು ಉಪಚುನಾವಣೆ, ಇನ್ನೆರಡು ವರ್ಷದ ಅವಧಿ ಮಾತ್ರ ನಡೆಯತಕ್ಕಂಥ ಚುನಾವಣೆ. ಕಳೆದ ಬಾರಿ 2018ರಲ್ಲಿ ಬಿ ನಾರಾಯಣರಾವ್ ಅವರು 5 ವರ್ಷದ ಅವಧಿಗೆ ಆಯ್ಕೆಯಾಗಿದ್ದರು. ಅವರನ್ನು ನೀವೆಲ್ಲ 18,000 ಮತಗಳ ಅಂತರದಿಂದ ಗೆಲ್ಲಿಸ್ಕೊಟ್ಟಿದ್ರು. ಅವ್ರು 5 ವರ್ಷ ಪೂರ್ಣ ಅವಧಿ ಇರಬೇಕಾಗಿತ್ತು. ಅದರ ದುರದೃಷ್ಟವಶಾತ್ ಅವರು ಮಹಾಮಾರಿ ಕೊರೋನಾ ರೋಗಕ್ಕೆ ತುತ್ತಾದರು. ಹಾಗಾಗಿ ಈ ಕ್ಷೇತ್ರದಲ್ಲಿ ಶಾಸಕ ಸ್ಥಾನ ಖಾಲಿಯಾಯಿತು. ಆ ಸ್ಥಾನ ಭರ್ತಿ ಮಾಡಲಿಕ್ಕೆ ಈ ಚುನಾವಣೆ ನಡೀತಾ ಇದೆ. ನಮ್ಮಲ್ಲಿ ಬಹಳ ಜನ ಆಕಾಂಕ್ಷಿಗಳಿದ್ದರು. ಅವರೆಲ್ಲರಿಗೂ ಕೂಡ ಸಮಾಧಾನ ಮಾಡಿ ಇದು ನಾರಾಯಣರಾವ್ ಅವರ ಸ್ಥಾನ, ಇನ್ನು 2.5 ವರ್ಷ ಅವರು ಇರಬೇಕಾಗಿತ್ತು, ಅವರ ಸ್ಥಾನವನ್ನು ಭರ್ತಿ ಮಾಡಲಿಕ್ಕೆ ಅವರ ಕುಟುಂಬದವರಿಗೆ ಕೊಡೋಣ ಅಂತೇಳಿ ನಾವು ತೀರ್ಮಾನ ಮಾಡಿ ಶ್ರೀಮತಿ ಮಾಲಾ ಅವರನ್ನ ಈ ಕ್ಷೇತ್ರಕ್ಕೆ ನಿಲ್ಲಿಸಿದ್ದೇವೆ. ಶ್ರೀ ನಾರಾಯಣರಾವ್ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಲ್ಲ, ಅವ್ರು ಮಾಡಿದಂತ ಕೆಲಸಗಳನ್ನು ನೀವು ಸ್ಮರಿಸಬೇಕಲ್ಲ. ಅವ್ರಿಗೆ ಶಾಂತಿ ಸಿಗಬೇಕಾದ್ರೆ ಅವರ ಆತ್ಮಕ್ಕೆ ಶ್ರೀಮತಿ ಮಾಲಾ ಅವರು ಗೆಲ್ಲೇಬೇಕು ಅಂತಕ್ಕಂಥದನ್ನು ತಾವು ತೀರ್ಮಾನ ಮಾಡಬೇಕಾಗ್ತದೆ. ನಾರಾಯಣರಾವ್ ಅವರು ಒಬ್ಬ ಹೋರಾಟಗಾರ. ಅವರು ಸಾರ್ವಜನಿಕ ಜೀವನಕ್ಕೆ ಬಂದಲ್ಲಿಂದಲೂ ಕೂಡ ತಳ ಸಮುದಾಯಗಳ ಆ ವರ್ಗದ ಪರವಾಗಿ ಇಡೀ ಬದುಕುದ್ದಕ್ಕೂ ಕೂಡ ಹೋರಾಟವನ್ನ ಮಾಡಿದರು. ನೀವೆಲ್ಲ ಬಸವಣ್ಣನ ನಾಡಿನವರು. ಬಸವ ಕಲ್ಯಾಣ ಬಸವಾದಿ ಶರಣರ ಕರ್ಮಭೂಮಿ. ಬಸವಾದಿ ಶರಣರು ಯಾವ ಕನಸನ್ನ ಕಂಡಿದ್ರು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಜಾತಿ ರಹಿತವಾದಂತ, ವರ್ಗರಹಿತವಾದಂತ ಸಮಾಜ ನಿರ್ಮಾಣ ಆಗಬೇಕು. ಯಾವುದೇ ಜಾತಿ ಇರಬಾರ್ದು, ಯಾವುದೇ ವರ್ಗ ಇರಬಾರ್ದು, ಎಲ್ಲರೂ ಮನುಷ್ಯರಾಗಿ ಬಾಳ್ತಕ್ಕಂಥ
ಸಾಮಾಜಿಕ ನ್ಯಾಯದಿಂದ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ರು. 850 ವರ್ಷಗಳ ಹಿಂದೆ ಆ ಸಮಾಜದಲ್ಲಿ ನಂಬಿಕೆ ಇಟ್ಕೊಂಡಿದ್ದವರು ಬಿ ನಾರಾಯಣರಾವ್ ಅವರು. ಎಲ್ರಿಗೂ ನ್ಯಾಯ ಸಿಗಬೇಕು, ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು, ಆಗ ಮಾತ್ರ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಬಡವರು, ಬಲ್ಲಿದರು, ಮೇಲ್ಜಾತಿ ಕೆಳಜಾತಿ ಇರ್ತಕ್ಕಂಥ ಸಮಾಜದಲ್ಲಿ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಕ್ಷದವರಿಗೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇದೆ ಅಂತಕ್ಕಂಥ ಪಕ್ಷ ಯಾವುದಾದ್ರು ಇದ್ರೆ ಈ ದೇಶದಲ್ಲಿ ಅದು ಭಾರತೀಯ ಜನತಾ ಪಕ್ಷ. ಅನೇಕ ಕಡೆಗಳಲ್ಲಿ ನೀವು ನೋಡಿದ್ದೀರಿ, ಮುಸಲ್ಮಾನರು ಓಟೇ ಬೇಡ ನಮಗೆ ಅಂತ ಹೇಳ್ತಾರೆ, ಕ್ರಿಶ್ಚಿಯನ್ರು ಓಟೇ ಬೇಡ ನಮಗೆ ಅಂತ ಹೇಳ್ತಾರೆ. ಇದು ಸಮಾಜದ ಲಕ್ಷಣನ? ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಒಡೆದು ರಾಜಕೀಯ ಮಾಡ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು. ಮಾತಿನಲ್ಲಿ ಮಾತ್ರ ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ. ಸಬ್ಕಾ ಸಾಥ್ ಏನಾಗಂದ್ರೆ ಎಲ್ಲರೂ ಒಳಗೊಂಡಿರ್ತಕ್ಕಂಥ ಸಮಾಜ ಅಲ್ವಾ? ಮುಸಲ್ಮಾನರು ಇರಬೇಕು, ಕ್ರಿಶ್ಚಿಯನ್ರು ಇರಬೇಕು, ಬೌದ್ಧರು ಇರಬೇಕು, ಹಿಂದೂಗಳು ಇರಬೇಕು. ಆದ್ರೆ ಹೇಳಲು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಆದ್ರೆ ಮುಸಲ್ಮಾನರು ಓಟ್ ಬೇಡ ನಮಗೆ. ಇವ್ರ ಮಾತಿಗೂ ಇವರ ಕ್ರಿಯೆಗೂ ಅರ್ಥಾತ್ ಸಂಬಂಧ ಇಲ್ಲ. ಬಸವಣ್ಣವ್ರು ಏನ್ ಹೇಳಿದ್ರು? ನುಡಿದಂತೆ ನಡೆ, ನಡೆದಂತೆ ನುಡಿ. ಏನ್ ಹೇಳ್ತೀವಿ ಆ ತರ ನಡ್ಕೋಬೇಕು, ಏನ್ ಮಾಡ್ತೀವಿ ಆ ತರ ನುಡಿಬೇಕು. ಇದು ಬಸವಾದಿ ಶರಣರು ಹೇಳಿರೋದು. ಇವರಿಗೆ ಬಸವಣ್ಣವರ ಹೆಸರು ಹೇಳಕ್ಕೆ ಯಾವ ನೈತಿಕತೆ ಇದೆ ಹೇಳಿ ನೋಡೋಣ. ಬಿಜೆಪಿಯವರಿಗೆ ಬಸವಣ್ಣವರ ಹೆಸರು ಹೇಳಕ್ಕೆ ನೈತಿಕತೆ ಇದೆಯಾ? ಇದೆಯೇನ್ರಿ? ಇವತ್ತು ಎಲ್ಲಾ ಜಾತಿ, ಎಲ್ಲ ಧರ್ಮದವರನ್ನ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಯಾವ್ದಾದ್ರು ಪಕ್ಷ ಇದ್ರೆ ಅದು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥದ್ದನ್ನು ತಿಳ್ಕೊಬೇಕಾಗ್ತದೆ. ನಾವು ಜಾತಿ ಧರ್ಮದ ಮೇಲೆ ವಿಂಗಡಣೆ ಮಾಡೋರಲ್ಲ. ಸುಳ್ಳು ಹೇಳೋದ್ರಲ್ಲಿ ಬಿಜೆಪಿಯವರು ನಿಸ್ಸೀಮರು. ಬಹುಶಃ ಸ್ವತಂತ್ರ ಭಾರತದಲ್ಲಿ ನರೇಂದ್ರ ಮೋದಿ ಅವರಷ್ಟು ಸುಳ್ಳು ಹೇಳಿದವರು ಬಹುಶಃ ಇನ್ನು ಯಾವ ಪ್ರಧಾನಮಂತ್ರಿಗಳು ಬಂದಿರಲಿಲ್ಲ. ನೆಹರು ಇಂದ ಹಿಡಿದು ಇವತ್ತಿನವರೆಗೆ ಯಾವ ಪ್ರಧಾನಮಂತ್ರಿಗಳು ಬಂದಿರಲಿಲ್ಲ. ಬರೀ ಸುಳ್ಳು. ನರೇಂದ್ರ ಮೋದಿ ಅವರಿಗೆ ಅನ್ನುವಂತ ಇನ್ನೊಂದು ನಾಮ ಹೆಸರೇನಪ್ಪ ಅಂತಂದ್ರೆ ಸುಳ್ಳುಗಾರ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ನೀವೆಲ್ಲರೂ ಕೂಡ 2014ರಲ್ಲಿ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು ಅಂತ ಹೇಳಿ ಜ್ಞಾಪಕ ಮಾಡ್ಕೊಳ್ಳಿ. 2014ರಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ,
ಅದನ್ನು ತಗೊಬಂದ್ಬಿಟ್ಟು ಎಲ್ಲರ ಅಕೌಂಟಿಗೆ 15 ಲಕ್ಷ ಜಮಾ ಮಾಡ್ಬಿಡ್ತೀನಿ. 15 ರೂಪಾಯಿ ಆದ್ರೂ ಬಂತೇನ್ರಿ ಯಾರಿಗಾದ್ರೂ? ನರೇಂದ್ರ ಮೋದಿ ಅವರು ಬಂದು ಎಷ್ಟು ದಿನ ಆಯ್ತು? ಮುಂದೊಂದು ತಿಂಗಳಿಗೆ 7 ವರ್ಷಗಳಾಯಿತು. 7 ವರ್ಷ ಈ ದೇಶದ ಎಲ್ಲ ನಿರುದ್ಯೋಗಿ ಯುವಕರಿಗೆ 5 ವರ್ಷದಲ್ಲಿ 10 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೇನೆ, ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸುತ್ತೇನೆ ಮಾಡಿದ್ರ? ಇರೋ ಉದ್ಯೋಗಗಳು ಕಿತ್ತೋದ್ರು, ಬಂದ್ಮೇಲೆ ಕಿತ್ತೋದ್ರು. ಎಲ್ಲ ಸಣ್ಣ ಕೈಗಾರಿಕೆಗಳೆಲ್ಲ ಮುಚ್ಚಿಕೊಂಡ್ಬಿಟ್ಟು ರೈತರ ಆದಾಯ 2 ಪಟ್ಟು ಹೆಚ್ಚು ಮಾಡ್ತೇನೆ. ಈಗ 1,000 ರೂಪಾಯಿ ಬಂದಿದ್ರೆ 2,000 ರೂಪಾಯಿ ಮಾಡ್ಬಿಡ್ತೀನಿ. ರೈತರು ಇವತ್ತು ಖುಷಿ ಇದ್ದಾರ? 2 ಪಟ್ಟು ಹೆಚ್ಚು ಮಾಡಿದ್ರೆ ಯಾಕೆ ರೈತರು ಚಳವಳಿ ಮಾಡ್ತಾ ಇದ್ರು ಡೆಲ್ಲಿನಲ್ಲಿ? ಬರೀ ಸುಳ್ಳು. ನಿರುದ್ಯೋಗಿ ಯುವಕರು ಕೆಲಸ ಕೊಡಿ ಅಂತ ಕೇಳಿದ್ರೆ ಈ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರು ಹೇಳ್ತಾರೆ ಪಕೋಡ ಮಾರಕ್ ಹೋಗ್ರಿ, ಟೀ ಮಾರಕ್ ಹೋಗ್ರಿ ಅಂತ ಹೇಳ್ತಾರೆ. ಹಾಗಾದ್ರೆ ನರೇಂದ್ರ ಮೋದಿ ಅವರೇ 10 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಯಾಕೆ ಹೇಳಿದ್ರಿ ಸುಳ್ಳನ್ನ? ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಒಳ್ಳೆ ದಿನಗಳು ಬರ್ತವೆ. ಹಿಂದಿನಲ್ಲಿ ಹೇಳಿದ್ರು ಅಚ್ಚೇ ದಿನ ಈಗ, ಅಚ್ಚೇ ದಿನ ಈಗ. 2014ರಲ್ಲಿ ಪೆಟ್ರೋಲ್ ಬೆಲೆ 70 ರೂಪಾಯಿ, ಡೀಸೆಲ್ ಬೆಲೆ 55 ರೂಪಾಯಿ, ಗ್ಯಾಸ್ ಬೆಲೆ 140 ರೂಪಾಯಿ, 440 ರೂಪಾಯಿ. ಇವತ್ತು ಎಷ್ಟಾಗಿದೆ? 100 ರೂಪಾಯಿ ಪೆಟ್ರೋಲ್, 90 ರೂಪಾಯಿ ಡೀಸೆಲ್, 850ರಿಂದ 900 ರೂಪಾಯಿ ಗ್ಯಾಸ್. ಯಾರಾಗಿದ್ದೀರ ತಾಯಿ? ಚೌಕಿದಾರ್ ಬಿಜೆಪಿ ವೋಟ್ ಹಾಕ್ಬೇಕ ಯೋಚನೆ ಮಾಡಿ ನೀವು ಹಾಕ್ಬೇಕಾ? ನನಗೆ ಹೇಳಿದ್ರು ಈ ಭಾಗದಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಕಡಿಮೆ ವೋಟ್ ಬಂದಿತ್ತು ಹೋದ್ ಸಾರಿ ಅಂತೇಳಿ. ನೀವು ಯೋಚನೆ ಮಾಡಿ, ಮನಮೋಹನ್ ಸಿಂಗ್ ಅವರು ಇರುವಾಗ ಡೀಸೆಲ್ ಮೇಲೆ ತೆರಿಗೆ ಆಗ್ತಾ ಇದ್ದದ್ದು ₹3.45 1 ಲೀಟರ್ಗೆ. ಪೆಟ್ರೋಲ್ ಮೇಲೆ 9 ರೂಪಾಯಿ, ಇವತ್ತು ₹32.98 ಪೆಟ್ರೋಲ್ ಮೇಲೆ ತೆರಿಗೆ ಆಗ್ತಾ ಇದ್ದಾರೆ. ಡೀಸೆಲ್ ಮೇಲೆ ₹31.83 ತೆರಿಗೆ ಹಾಕ್ತಾ ಇದ್ದಾರೆ. ನರೇಂದ್ರ ಮೋದಿ ರೈತರ ಮೇಲೆ ತೆರಿಗೆ ಹಾಕಿ ಬರೆ ಹಾಕಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮಗೆ ಅಂತ ಕೇಳಬೇಕು ಬೇಡ? ಕೇಳಬೇಕು ಬೇಡ? ಇವತ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿರೋದು ಈ ಕಾರಣಕ್ಕೆ. ಮಾತೆತ್ತಿದ್ರು ಹೇಳ್ತಿದ್ರು ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ನರೇಂದ್ರ ಮೋದಿ ಅವರ ಕಾಲದಲ್ಲಿ $125, $125 ಈಗ $64 ಇದೆ. ನನ್ನ ಪ್ರಕಾರ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿರೋದ್ರಿಂದ ₹40 ಪೆಟ್ರೋಲ್ ಮಾರಬಹುದು, ಈಗ ₹30 ಡೀಸೆಲ್ ಮಾರಬಹುದು. ಲೂಟಿ ಹೊಡಿತಾ ಇದೆ. ಇದರಿಂದ ಪರಿಣಾಮ ಏನಾಗಿದೆ ಅಂತಂದ್ರೆ ಎಲ್ಲ ಆಹಾರ ಪದಾರ್ಥಗಳ ಬೆಲೆಗಳು ಏರ್ಕೊಂಡ್ಬಿಟ್ಟಿದ್ದಾವೆ. ಗೊಬ್ಬರದ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ, ಸಿಮೆಂಟ್ ಕಬ್ಬಿಣದ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ಅಡಿಗೆ ಎಣ್ಣೆ 70 ರೂಪಾಯಿ ಇದ್ದದ್ದು ಇವತ್ತು 160 ರೂಪಾಯಿ ಆಗಿದೆ. ಏನ್ ತಾಯಿ ಅಲ್ವಾ?
ನರೇಂದ್ರ ಮೋದಿ ಅವರಿಗೆ ವೋಟ್ ಹಾಕ್ಬೇಕ ಹೇಳಿ ನೋಡೋಣ. ಅವ್ರ ಹಾಕ್ಬೇಕ ಹೇಳಿ ನೀವು ನಿಮ್ ಪಕ್ಕದ ಮನೆಯವರಿಗೆ, ಬೇರೆಯವರಿಗೆಲ್ಲ, ನಿಮ್ ಸಂಬಂಧಿಕರಿಗೆ, ನೆಂಟರಿಗೆಲ್ಲ ಹೇಳಿ. ಈ ಬಾರಿ ಅವರಿಗೆ ಎಚ್ಚರಿಕೆ ಕೊಡೋಣ, ಬಿಜೆಪಿ ಅವರಿಗೆ ಎಚ್ಚರಿಕೆ ಗಂಟೆ ಬಾರಿಸೋಣ ಅಂತ ಹೇಳಿ ಅವರು ಕೊಡಬಾರದು. ಸುಳ್ಳು, ಬರೀ ಸುಳ್ಳು. ಇದ್ರೆ ಯಡಿಯೂರಪ್ಪನವರು ಏನಲ್ಲ, ಕಳೆದ ಚುನಾವಣೆಯಲ್ಲಿ ಅಧಿಕಾರ ಬರೋದಕ್ಕಿಂತ ಮುಂಚಿತವಾಗಿ ಮರಾಠ ಜನರಿಗೆ, ಮರಾಠ ಏನ್ ಹೇಳಿದ್ರು, 24 ಗಂಟೆನಲ್ಲಿ 24 hours ಮರಾಠ ಜನರನ್ನ 2A ಸೇರಿಸ್ತೀವಿ. ಎಷ್ಟು 24 ಗಂಟೆಗಳ ಲೋಪ ಆಯ್ತಪ್ಪ. ಇನ್ನು ಅವ್ರಿಗೆ ಓಟ್ ಹಾಕ್ತೀರಾ? ಮರಾಠ ಅಭಿವೃದ್ಧಿ ಮಂಡಳಿನ ರಚನೆ ಮಾಡ್ತೀವಿ ಮಾಡಿದ್ರ ಸುಳ್ಳು ಅಂತ ಕೇಳ್ತೀವಿ. ಮೂಳೆ ಸೇರಿಸ್ಕೊಂಡ್ಬಿಟ್ಟವ್ರೆ ಈಗ ಎಕ್ಸ್ಎಂಎಲ್ಎ ಮೂಳೆ ಸೇರಿಸ್ಕೊಂಡ್ಬಿಟ್ರೆ ಇಡೀ ಮರಾಠ ಜನಾಂಗ ನಮ್ಗೆ ಓಟ್ ಹಾಕ್ತಾರೆ ಅಂತ ಭ್ರಮೆಯಲ್ಲಿದ್ದಾರೆ. ಹಾಕಕ್ ಹೋಗ್ಬೇಡಿ. ಮೂಳೆ ಸ್ವಾರ್ಥಕ್ಕೋಸ್ಕರ ಹೋಗಿರ್ಬೇಕು. ಎಲೆಕ್ಷನ್ಗಿಂತ ಮುಂಚಿತವಾಗಿ ನನ್ನ ಹತ್ರ ಬಂದಿದ್ರು ಮೂಳೆ, ಸಾರ್ ನಾನು NCP ನಿಂತ್ಕೊತೀನಿ, ಸಹಾಯ ಮಾಡಬೇಕು ಸರ್ ಅಂತ. NCP ನಾಮಿನೇಷನ್ ಮಾಡ್ತಿದ್ರು. ಆಮೇಲೆ ಶರದ್ ಪವಾರ್ಗೆ ಅವಮಾನ ಮಾಡಿಬಿಟ್ಟು ಶರದ್ ಪವಾರ್ ಹೇಳ್ದೇನೆ ವಾಪಸ್ ತಗೊಂಡ್ಬಿಟ್ರಲ್ಲ. ಹೇಳಿದ್ರ ಶರದ್ ಪವಾರ್ ಅವ್ರನ್ನ 2 ತಿಂಗಳು ಬಿಜೆಪಿ ಒಂದ್ ರಾತ್ರಿ ಏನಾಗ್ಯದ ಮತ್ತೆ ಅವ್ರ ಮಾತು ಕೇಳ್ತೀರಾ? ಕೇಳಬಾರದು. ಕಾಂಗ್ರೆಸ್ ಪಕ್ಷಕ್ಕೆ ಪತ್ರ ಮಾತ್ರ ಎಲ್ಲ ಜನರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ದಲಿತರಿರ್ಬೋದು, ಹಿಂದುಳಿದವರಿರ್ಬೋದು, ಮರಾಠರಿರ್ಬೋದು, ಲಿಂಗಾಯತರಿರ್ಬೋದು, ಒಕ್ಕಲಿರ್ಬೋದು, ಕುರುಬರು, ಎಲ್ಲರಿಗೂ ನ್ಯಾಯ ಸಿಗ್ಲಿಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಸಾಧ್ಯ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷ ಯಾವುದು? ಬಿಜೆಪಿ ಯಾವತ್ತಾದ್ರೂ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರ? ಯಾರಾದರೂ ದೇಶಕ್ಕೋಸ್ಕರ ಸತ್ತಿದಾರ? ಯಾರಾದ್ರೂ ಸತ್ತಿದ್ದಾರೆ ಅಂದ್ರೆ ಮತ್ತೆ ದೇಶಭಕ್ತರು ಅಂತೇವೆ. ಮಹಾತ್ಮ ಗಾಂಧೀಜಿ ದೇಶಭಕ್ತರಲ್ವೋ? ವಲ್ಲಭಾಯ್ ಪಟೇಲ್ ದೇಶಭಕ್ತರಲ್ವೋ? ಸುಭಾಷ್ ಚಂದ್ರ ಬೋಸ್ ದೇಶಭಕ್ತರಲ್ವೋ? ಮೌಲಾನಾ ಆಜಾದ್ ದೇಶಭಕ್ತರಲ್ವೋ? ನೆಹರು ದೇಶಭಕ್ತರಲ್ವಾ? ಈ ಗಿರಾಕಿ ಹುಟ್ಟೇ ಇರಲಿಲ್ಲ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯ ಬಂದಾಗ. 51ನೇ ಇಸ್ವಿನಲ್ಲಿ ಹುಟ್ಟಿರೋದು ಆಸಾಮಿ. ಎಷ್ಟನೇ ಇಸ್ವಿನಲ್ಲಿ ಹುಟ್ಟಿರೋದು? ಸ್ವಾತಂತ್ರ್ಯ ಬಂದದ್ದು ಯಾವಾಗ? ಏನು ಹುಟ್ಟಿದ್ರು? ಭಾರತ್ ಮಹಾನ್ ಭಾಯಿಯೋರ್ ಬಹಿನೋ. ಸ್ವಾತಂತ್ರ್ಯ ಬಂದ್ಮೇಲೆ ಹುಟ್ಟಿದ ಗಿರಾಕಿ ನಮಗೆ ಪಾಠ ಹೇಳ್ಕೊಡಕ್ಕೆ ಕಾಂಗ್ರೆಸ್ನವರು ಪಾಠ ಹೇಳ್ಕೊಡಕ್ ಬಂದವರೆಲ್ಲ ನಾಚಿಕೆ ಆಗಲ್ಲ ಇವರಿಗೆ. ಕಾಂಗ್ರೆಸ್ ಪಕ್ಷ ಹುಟ್ಟಿ 136 ವರ್ಷಗಳಾಯಿತು. ಜನಸಂಘ ಹುಟ್ಟಿ 1951, ಬಿಜೆಪಿ ಹುಟ್ಟಿ 1980. ಇವರು ನಮಗೆ ದೇಶಭಕ್ತಿ ಹೇಳ್ಕೊಡ್ತಾರೆ ಪಾಠನ. ದೇಶಕ್ಕೋಸ್ಕರ ಸಾವಿರಾರು ಜನ ಕಾಂಗ್ರೆಸ್ನವರು ಸತ್ತರು. ಕಾಂಗ್ರೆಸ್ ಪಕ್ಷದ ಬಗ್ಗೆ ಯಡಿಯೂರಪ್ಪನೂ ಮಾತಾಡಿದ್ರೆ, ಇವರು ಮಾತಾಡಿದ್ರೆ, ನರೇಂದ್ರ ಮೋದಿ ಅವರು ಮಾತಾಡಿದ್ರೆ,
ಕಾಂಗ್ರೆಸ್ ಮುಕ್ತ ದೇಶವನ್ನಾಗಿ ಮಾಡಿಬಿಡ್ತೀವಿ. ನಾನು ಹೇಳ್ತೀನಿ, ನರೇಂದ್ರ ಮೋದಿ ಅವರು ನೀವು ತಿಪ್ಪುರ್ಲಾಗ ಹಾಕಿದ್ರು ಕೂಡ ಕಾಂಗ್ರೆಸ್ ಅನ್ನು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಈ ದೇಶದಲ್ಲಿ ಯಾವುದಾದ್ರೂ ಪಕ್ಷಕ್ಕೆ ನೆಲೆ ಇದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ. ಇವರಿಗೆ ಕೇರಳದಲ್ಲಿ ಹೇಳೋರು ಕೇಳೋದಿಲ್ಲ, ತಮಿಳುನಾಡಿನಲ್ಲಿ ಹೇಳೋರು ಕೇಳೋರಿಲ್ಲ, ತೆಲಂಗಾಣದಲ್ಲಿ ಹೇಳೋರು ಕೇಳೋರಿಲ್ಲ, ಆಂಧ್ರದಲ್ಲಿ ಹೇಳೋರು ಕೇಳೋರಿಲ್ಲ, ಮುಗಿಸ್ಬಿಡ್ತಾರೆ. ಶರದ್ ಪವಾರ್ ಅವರು ಯಾವತ್ತಾದರೂ ಬಿಜೆಪಿ ಜೊತೆ ಹೋಗಿದಾರ? ಕಾಂಗ್ರೆಸ್ ಜೊತೆ ಸೇರ್ಕೊಂಡು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದರು. ನಾಟ್ ವಿತ್ ಬಿಜೆಪಿ. ಶಿವಸೇನೆ ಜೊತೆ ಇತಿಹಾಸ ಮಾಡಿದ್ರು. ಇವತ್ತು ಯಾವುದಾದ್ರೂ ದೇಶದಲ್ಲಿ ಮರಾಠ ನಾಯಕರಿದ್ರೆ ಅದು ಶರದ್ ಪವಾರ್ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಶರದ್ ಪವಾರ್ಗೆ ಸಾಟಿ ಆಗ್ತಕ್ಕಂಥ ಯಾವ ಮರಾಠ ನಾಯಕರು ಇಲ್ಲ. ಅವರು ಕಾಂಗ್ರೆಸ್ನವರೇ, ಮುಖ್ಯಮಂತ್ರಿ ಆಗಿದ್ದು ಕಾಂಗ್ರೆಸ್ನಿಂದ. ಭಿನ್ನಾಭಿಪ್ರಾಯ ಬಂದು ಬೇರೆ ಪಕ್ಷ ಮಾಡ್ಕೊಂಡಿದ್ದಾರೆ. ಇದು ನಾವು ಅಧಿಕಾರದಲ್ಲಿದ್ದವರು, ನಾವು ಮಾಡಿದಂತ ಕಾರ್ಯಕ್ರಮಗಳಿದ್ದವ. ಈಗ ಅಕ್ಕಿ 7 ಕೆಜಿ ಅಕ್ಕಿ ಫ್ರೀಯಾಗಿ ತಲಾ 7 ಕೆಜಿ ಅಕ್ಕಿಯನ್ನ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಇದ್ದಾರೆ. ಈಗ ಎಷ್ಟು ಮಾಡಿದ್ದಾರೆ? 5 ಕೆಜಿ ಮಾಡೋರು. ಯಾಕೆ ಹೇಳಿದ್ರು ಬಡವರು? ನಮ್ಗೆ 7 ಕೆಜಿ ಬೇಡಪ್ಪ, 5 ಕೆಜಿ ಸಾಕು ಅಂತ ಹೇಳಿದ್ರ? ರೊಕ್ಕ ಇಲ್ಲ ಅನ್ನೋದು ಬಿಟ್ಬಿಟ್ಟು ಹೋಗಿ ಮನೆಗೆ, ನಾವು ಮಾಡ್ತೀವಿ. ಬಿಟ್ಬಿಟ್ಟು ಹೋಗ್ರಿ, ರೊಕ್ಕ ಇಲ್ಲ ಅನ್ನೋದಾದ್ರೆ. ರೊಕ್ಕ ಇಲ್ಲ ಅನ್ನೋಕ್ಕೋಸ್ಕರ ಬಂದಿದ್ದೀರ ಅಧಿಕಾರಕ್ಕೆ. ಆಪರೇಷನ್ ಕಮಲ ಮಾಡಿ 17 ಜನ MLA-ಗಳನ್ನ 30 ಕೋಟಿ 40 ಕೋಟಿ ಕೊಟ್ಟು ಕೊಂಡ್ಕೊಂಡು ಅದು ಬಿಟ್ಟು ದುಡ್ಡನ್ನು ಖರ್ಚು ಮಾಡಿ ಅಧಿಕಾರಕ್ಕೆ ಬಂದಿದ್ರಲ್ಲ ಯಡಿಯೂರಪ್ಪ. ನಿಮ್ಮ ಹತ್ರ ದುಡ್ಡಿಲ್ಲ ಅನ್ನೋದ್ರೆ ಬಿಟ್ಬಿಟ್ಟು ದಯಮಾಡಿ ಕುರ್ಚಿ ಖಾಲಿ ಮಾಡಪ್ಪ, ನಾವು ಬರ್ತೀವಿ, ನಾವು ಮಾಡ್ತೀವಿ. ಅದಕ್ಕೆ ನಾನು ಎಲ್ಲ ಕಡೆ ಹೇಳಿದ್ದೇನೆ, ನಾವು ಅಧಿಕಾರಕ್ಕೆ ಬಂದ್ರೆ 7 ಕೆಜಿ ಅಲ್ಲ 10 ಕೆಜಿ ಅಕ್ಕಿ ಕೊಡ್ತೀವಿ. 10 ಕೆಜಿ ಕೊಟ್ಟೇ ಕೊಡ್ತೀವಿ. ಎಲ್ಲ ಯುವಕರು, ನಿರುದ್ಯೋಗಿ ಯುವಕರಿಗೂ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಮುಂದಿನ ಪ್ರಣಾಳಿಕೆಯಲ್ಲಿ ನಿರುದ್ಯೋಗಿ ಯುವಕರಿಗೆ ಮಾಸಿಕ ಭತ್ಯೆ ಕೊಡ್ತೀವಿ ಅಂತ ಹೇಳಿದ್ದಾರೆ. 6,000 ರೂಪಾಯಿ ತಿಂಗಳ ಕೊಡ್ತೇವೆ. ದುಡ್ಡಿಲ್ಲ ಅಂತಕ್ಕಂಥ ಭಾರತೀಯ ಜನತಾ ಪಕ್ಷ ಬೇಕಾ? 10 ಕೆಜಿ ಕೊಡ್ತಕ್ಕಂಥ ಬಿಜೆಪಿ ಕಾಂಗ್ರೆಸ್ ಬೇಕಾ ಅಂತಕ್ಕಂಥದನ್ನ ತೀರ್ಮಾನ ಮಾಡಿ. ಆದ್ರಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಬಿಜೆಪಿಯವರು ಬರೀ ಸುಳ್ಳು ಹೇಳ್ಕೊಂಡು ಜನಗಳಿಗೆ ಮೋಸ ಮಾಡಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಈಗ ಹೇಳ್ತಾರೆ ಅಭಿವೃದ್ಧಿಗೆ ಓಟ್ ಕೊಡಿ. ಏನ್ ಅಭಿವೃದ್ಧಿ ಮಾಡಿದ್ದೀರಾ 2 ವರ್ಷದಿಂದ? ಅಭಿವೃದ್ಧಿ ಮಾಡಿದಾರ? ಬಸವ ಕಲ್ಯಾಣದಲ್ಲಿ ಅಭಿವೃದ್ಧಿ ಆಗಿದೆಯಾ? ನಾರಾಯಣರಾವ್ ಇದ್ದಾಗ ಏನಾಗಿತ್ತು ಅಷ್ಟೇನೆ. ಅದಾದ್ಮೇಲೆ 1 ರೂಪಾಯಿ ಕೆಲಸ ಮಾಡಕ್ಕಾಗಿಲ್ಲ. ಅವನ್ ಯಾರೋ ಶರಣು ಸಲಗಾರ ದುಡ್ಡು ಕೊಟ್ಟು ಟಿಕೆಟ್ ತಗ ಬಂದಿದ್ದಾನೆ ಗಿರಾಕಿ.
ಅದು ಈ ಕ್ಷೇತ್ರದವನು ಅಲ್ಲ, ಈ ಜಿಲ್ಲೆಯವನು ಅಲ್ಲ, ಗುಲ್ಬರ್ಗ ಜಿಲ್ಲೆಯವನು. ಅವನು ದುಡ್ಡು ಕೊಟ್ಟು ಓಟ್ ಕೊಂಡ್ಕೋಬೇಕು ಅಂತ ನೋಡ್ತಾ ಇದ್ದಾನೆ. ಯಡಿಯೂರಪ್ಪನವರು ಅದಕ್ಕೆ ಬೆಂಬಲ. ಹೇಳಿ ಯಡಿಯೂರಪ್ಪನವರಿಗೆ, ಮಿಸ್ಟರ್ ಯಡಿಯೂರಪ್ಪ, ನೀವು ರೊಕ್ಕ ಇಲ್ಲ ಅಂತೀರಿ, ಮನಗೋಗ್ರಿ ಸಾಕು, ಕಾಂಗ್ರೆಸ್ನವ್ರು ಬರ್ಲಿ ಸರ್ವ್ ಮಾಡ್ತಾರೆ, ಎಲ್ಲ ಸಾಲ ಮಾಡ್ಬಿಟ್ಟಿದ್ದೀರಿ ಅಂತ ಹೇಳಿ ಕಳಿಸಿದೆ. ಹೇಳಿ ಕಳಿಸ್ತೀರಾ? ಹೇಳಿ ಕಳಿಸ್ತೀರಾ? ಹೇಳಿ ಕಳಿಸ್ತೀರೇನ್ರಿ? ದಯಮಾಡಿ ಶ್ರೀಮತಿ ಮಾಲಾ ಅವರಿಗೆ ಈ ಸರಿ ವೋಟ್ ಹಾಕ್ತೀರಾ? ನಾರಾಯಣರಾವ್ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.